ರೇಣುಕಾ ಸ್ವಾಮಿಯನ್ನ ಹಿಂಸೆ ಕೊಟ್ಟು ಕೊಂದಂತಹ ಪ್ರಕರಣದಲ್ಲಿ ಆರೋಪ ಹೊತ್ಕೊಂಡಿರುವಂತಹ ದರ್ಶನ್ ಬಳ್ಳಾರಿ ಜೈಲ್ ಪಾಲಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಬಳ್ಳಾರಿ ಜೈಲನ್ನು ಸೇರಿ ಆಲ್ಮೋಸ್ಟ್ 18 ದಿನಗಳು ಕಳೆದು ಹೋಗ್ತಾ ಇದೆ. ಇನ್ನೊಂದು ಕಡೆಗೆ ಜಾಮೀನು ಪಡೆದು ಹೊರ ಬರೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಆದರೆ ಅವರಿಗೆ ಜಾಮೀನು ಸಿಗೋದಕ್ಕೆ ಅವರೇ ಕಂಟಕ ಆಗ್ಬೋದು ಅಥವಾ ಅಡ್ಡಗಾಲ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಕಾರಣ ಅವರ ವರ್ತನೆ, ಕೊಲೆ ಆರೋಪ, ಒಂದು ಕಡೆಗೆ ಪರಪ್ಪನಗ್ರಹಾರ ಜೈಲಲ್ಲಿ ಇದ್ದಾಗ ಮಾಡಿದಂತಹ ಅಕ್ರಮ, ಆಮೇಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಕೂಡ ದರ್ಶನ್ನ ಅಹಂಕಾರ ಕಡಿಮೆ ಆಗಿಲ್ಲ. ಇದಿಷ್ಟೇ ಅಲ್ಲ, ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳಿದ್ರು ಕೂಡ ಅಸಭ್ಯ ವರ್ತನೆಯನ್ನು ತೋರಿದ್ರು. ಜೈಲಲ್ಲಿರುವಂತಹ ದರ್ಶನ್ಗೆ ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲ. ಅವ್ರು ಮಾಡಿದ್ದೇ ಸರಿ, ನನ್ನ ಬ್ಯಾಡ್ ಬಾಯ್ ಇಮೇಜೇ ಅದ್ಭುತ ಅನ್ನೋ ರೀತಿ ವರ್ತನೆ ಇದೆಯಲ್ಲ, ಅದೆಲ್ಲವೂ ಕಂಟಕವನ್ನು ತರಬಹುದು. ನೀವು ಗಮನಿಸ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ. ಒಂದು, ಜೈಲಲ್ಲಿ ಹೆಂಗಿರಬೇಕು ಹಂಗಿರದೆ ಕಮಾನೆತ್ತಿಸ್ಕೊಂಡಂತಹ ಆರೋಪಿ ದರ್ಶನ್. ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿ ಕೊಡ್ತಾ ಇದ್ದೆ ಈಗ ನಿಮಗೆ. ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ ಹೆಂಗೆ ವರ್ತಿಸಬಾರ್ದು ಹಂಗೆ ವರ್ತಿಸಿ ರೌಡಿಗಳ ಜೊತೆಗೆ ಗುರುತಿಸ್ಕೊಂಡಿದ್ದೂ ಅಲ್ಲದೆ ಆ ಫೋಟೋ ಆಚೆ ಬಂದಾಗ ಅದು ಸಾಕ್ಷಿಗಳ ಮೇಲೆ ಪರಿಣಾಮ ಬೀರ್ದಂಗೆ ಆಗುತ್ತೆ. ಹೀಗಾಗಿ ಇವ್ರನ್ನ ಶಿಫ್ಟ್ ಮಾಡಬೇಕು ಅನ್ನುವಂತಹ ಧ್ವನಿ ಜಾಸ್ತಿ ಆಯಿತು. ಶಿಫ್ಟ್ ಆದರೂ ಕೂಡ ಆಯಿತಾ, ಒಂದನೇದು. ಎರಡನೇದು, ಜೈಲಲ್ಲೇ ವಿಡಿಯೋ ಕಾಲಲ್ಲಿ ಮಾತಾಡಿದ್ದು. ತಾನು ಮೊಬೈಲ್ ಯೂಸ್ ಮಾಡ್ತಿಲ್ಲ ಅಂತ ಅದಕ್ಕೆ ಏನೇ ಸಬೂಬನ್ನು ಕೊಟ್ಕೊಂಡ್ರು, ಇನ್ನೊಬ್ರು ಮೊಬೈಲ್ ಅಂತ ತಂದು ಕೊಟ್ಟಾಗ ಜೈಲಲ್ಲಿ ಅದನ್ನು ಉಪಯೋಗಿಸೋಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದ್ರ ಮಿನಿಮಮ್ ಸೆನ್ಸ್ ಇರಲಿಲ್ವಾ ಒಬ್ಬ ನಟನಿಗೆ? ಆಮೇಲೆ ಇದೇ ಫಸ್ಟ್ ಟೈಮ್ ಅವ್ರು ಜೈಲಿಗೆ ಹೋಗಿರೋದು. ಈ ಪ್ರಶ್ನೆ ಕೂಡ ಇದೆ. ಇದು ಕೂಡ ಕಂಟಕ ಆಗಬಹುದು, ಬೇಲ್ಗೆ ಅಡ್ಡಿ ಆಗಬಹುದಾದಂತಹ ಅಂಶಗಳು ಇವೆಲ್ಲವೂ ಕೂಡ. ಇನ್ನೊಂದು, ಮೊನ್ನೆ ಗಮನಿಸಿದ್ರಿ, ತನ್ನ ಸಂಸ್ಕಾರ ಏನು ಅನ್ನೋದನ್ನು ಜಗತ್ತಿನ ಮುಂದೆ ಅನಾವರಣ ಮಾಡಿದಂತಹ ಕುಖ್ಯಾತಿ ಈ ನಟನಿಗಿದೆ. ತಾನು ಕಲ್ತಿದ್ದೇನು, ತನ್ನ ಬಾಯಲ್ಲಿ ಬರೋ ಸಿಗ್ನೇಚರ್ ಲ್ಯಾಂಗ್ವೇಜ್ ಯಾವುದು, ತನ್ನ ಕೈಯಲ್ಲಿ ಪ್ರದರ್ಶನ ಆಗುವಂತಹ ಸಿಗ್ನೇಚರು, ತನ್ನ ಸಿಗ್ನೇಚರನ್ನು ಇಡೀ ಊರಿಗೆ ತೋರಿಸ್ದಂಗೆ ಮಾಡಿದಂತಹ ವಿಚಾರ, ಎಲ್ಲವೂ ಕೂಡ ಬೇಲ್ ತೆಗೆದುಕೊಳ್ಬೇಕಾದ್ರೆ ದರ್ಶನ್ಗೆ ತಿರುಗುಬಾಣ ಆಗತ್ತೆ ಅಂತ ಹೇಳ್ಬೋದು.